ಆತ್ಮೀಯ ಯೋಗ ಬಂಧುಗಳಿಗೆ ನಮಸ್ತೆ. ಇವತ್ತಿನ ದಿವಸ ಯೋಗ ಬೆಲ್ಟ್ ಉಪಯೋಗಿಸಿ ಕೆಲವೊಂದಷ್ಟು ಆಸನಗಳನ್ನು ಮಾಡಿ ತೋರಿಸ್ತೇನೆ. ಯೋಗ ಬೆಲ್ಟ್ ಇಲ್ಲದಿದ್ದಲ್ಲಿ ನೀವು ಚೂಡಿ ಶಾಲ್ ಬೇಕಿದ್ರೆ ಉಪಯೋಗಿಸಿಕೊಳ್ಬಹುದು. ನೇರವಾಗಿ ಕೂತ್ಕೊಳ್ಳೋಣ. ಬೆನ್ನು ಕುತ್ತಿಗೆ ನೇರವಾಗಿರ್ಲಿ. ಒಂದು ಬಾರಿ ಓಂಕಾರ ಹೇಳುವ. ದೀರ್ಘ ಪೂರಕ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಸದ್ಗುರುವಿನ ಚರಣಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಳ್ಳುವ. ಎದ್ದು ನಿಲ್ಲಿ. ಹಸ್ತದಿಂದ ಬೆಲ್ಟ್ ಹಿಡ್ಕೊಳ್ಳಿ. ನಿಮ್ಮ ಹಸ್ತ ಮೇಲಕ್ಕೆ ಇರ್ಲಿ. ಹಾಗೆ ಭುಜದ ನೇರಕ್ಕೆ ಬೆಲ್ಟ್ ಅನ್ನು ಹಿಡ್ಕೊಳ್ಳಿ. ಪಾದ ಸ್ವಲ್ಪ ಅಂತರ ಕೊಡಿ. 1 ಫೀಟ್ ಅಷ್ಟು ಅಂತರ ಕೊಡಿ. ಹಸ್ತ ನೇರ ಬರ್ಲಿ. ಕೈ ಹತ್ರ ಇರ್ಲಿ. ಗಮನಿಸಿ, ಒಮ್ಮೆ ನಿಮ್ಮ ಹಸ್ತ ಭುಜದ ನೇರ ಮೇಲಕ್ಕಿದೆಯಾ ಗಮನಿಸಿ ನೋಡಿ. ಕಿವಿಗೆ ತಾಗಿ ಕೈ ಮೇಲಕ್ಕೆ ಹೋಗ್ಲಿ. ಹಾಗೆ ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗಾಗ್ತಾ ಬಲಬದಿಗೆ ಬಾಗಿ. ಉಸಿರು ತುಂಬಿಕೊಂಡು ನೇರ. ಉಸಿರು ಹೊರಗಾಗ್ತಾ ಎಡಬದಿಗೆ ಬಾಗಿ. ಉಸಿರು ತುಂಬಿಕೊಂಡು ನೇರ. ಉಸಿರು ಹೊರಗಾಗ್ತಾ ಬಲ ನೇರ ಎಡ ನೇರ ಬಲ ನೇರ ಎಡ ನೇರ ಸ್ವಸ್ಥ. ವಾಪಸ್ ತನ್ನಿ ಹಸ್ತ. ಈಗ ಪಾದ ಸೇರಿಸಿ ಹಸ್ತ ಮೇಲಕ್ಕೆತ್ತಿ 2 ಹಸ್ತ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗಾಗ್ತಾ ಹಾಗೆ ಮುಂದಕ್ಕೆ ಬಾಗಿ. ರೇಚಕ ಪೂರಕ. ಹಾಗೆ ಹಸ್ತ ಮೇಲಕ್ಕೆತ್ತಿ. ರೇಚಕ ಮುಂದಕ್ಕೆ ಬಾಗಿ. ಪೂರಕ ಮೇಲಕ್ಕೆತ್ತಿ. ರೇಚಕ ಮುಂದಕ್ಕೆ ಬಾಗಿ. ಹಾಗೆ ಪೂರಕ ನೇರ ಸ್ವಸ್ಥ. ಸೂಕ್ಷ್ಮ ವ್ಯಾಯಾಮವನ್ನು ಮಾಡಿಕೊಂಡು ನೆಕ್ಸ್ಟ್ ಆಸನದ ಸ್ಥಿತಿಗೆ ಹೋಗುವ. ಈಗ ನಿಮ್ಮ ಬೆಲ್ಟ್ ಅನ್ನು ಮೇಲಕ್ಕೆ ಇಟ್ಟುಕೊಳ್ಳಿ. ಅಂತರ ಕೊಡಿ. ಬೆಲ್ಟಿನಲ್ಲಿ 2 ಫೀಟಿನಷ್ಟು ಅಂತರ ಕೊಡಿ. ಹಾಗೆ ಪೂರಕ ಮಾಡಿ. ರೇಚಕ ನಿಮ್ಮ ಕೈಯನ್ನು ಹಾಗೆ ಮುಂದಕ್ಕೆ ತನ್ನಿ. ದೇಹ ನೇರವಾಗಿರ್ಲಿ. ಈಗ ಪೂರಕ ಮಾಡ್ತಾ ಮೇಲಕ್ಕೆತ್ತಿ. ಬೆಲ್ಟ್ ಮಡಚಿ ಹೋಗೋದು ಬೇಡ. ಹಾಗೆ ರೇಚಕ ಹಿಂದಕ್ಕೆ ತಕೊಂಡೋಗಿ. ಬೆಲ್ಟ್ ನೇರವಾಗಿರ್ಲಿ. ಮಧ್ಯಕ್ಕೆ ಮಡಚಿ ಹೋಗೋದು ಬೇಡ. ಪೂರಕ ಮೇಲಕ್ಕೆತ್ತಿ. ಹಾಗೆ ರೇಚಕ ಮುಂದಕ್ಕೆ ಬಾಗಿಸಿ. ಕೈ ಎರಡನ್ನು ಮುಂದಕ್ಕೆ ತನ್ನಿ. ಪೂರಕ ಮೇಲಕ್ಕೆ. ರೇಚಕ ಹಿಂದಕ್ಕೆ. ಪೂರಕ ಮೇಲಕ್ಕೆ ತನ್ನಿ. ರೇಚಕ ಮುಂದಕ್ಕೆ ತನ್ನಿ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆತ್ತಿ. ರೇಚಕ ಹಿಂದಕ್ಕೆ. ಪೂರಕ ಮಾಡ್ತಾ ಮೇಲಕ್ಕೆ. ವಾಪಸ್ ಸ್ವಸ್ಥ. ಈಗ ಪಾದಾಂತರ ಕೊಡಿ. ಪೂರಕ ಮಾಡಿ ಹಸ್ತ ಮೇಲಕ್ಕೆತ್ತಿ. ರೇಚಕ ಮಾಡ್ತಾ ಸೈಡಿಗೆ ಬಾಗಿ. ಪೂರಕ ಮಾಡ್ತಾ ಮೇಲಕ್ಕೆ. ಹಾಗೆ ರೇಚಕ ಮತ್ತೊಂದು ಸೈಡ್. ಪೂರಕ ಮೇಲಕ್ಕೆ. ರೇಚಕ ಸೈಡಿಗೆ. ಪೂರಕ ಮೇಲಕ್ಕೆ. ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ನೇರ. ವಾಪಸ್ ತನ್ನಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. ಆಸನದ ಸ್ಥಿತಿಗೆ ಹೋಗುವ. ಸಮಸ್ಥಿತಿಗೆ ಬನ್ನಿ. ಹಾಗೆ ಪಾದ 3.5 ಫೀಟ್ ಅಂತರ ಕೊಡಿ. ತ್ರಿಕೋನಾಸನ ಮಾಡುವ. ನಿಮ್ಮ ಈ ಬೆಲ್ಟ್ ಹಿಡ್ಕೊಂಡು ಬೆಲ್ಟ್ ಭುಜದ ನೇರಕ್ಕೆ ಬೆನ್ನಿನ ಭಾಗದಲ್ಲಿ ಹಿಂದಕ್ಕೆ ಇರ್ಲಿ. ಈ ಬೆಲ್ಟ್ ಮಡಚಿ ಹೋಗೋದು ಬೇಡ. ಒಮ್ಮೆ ಗಮನಿಸಿ ನೋಡಿ. ನೇರವಾಗಿರ್ಲಿ. ಹಸ್ತದಿಂದ ಹಾಗೆ ಹಸ್ತ ಹಿಂದಕ್ಕೆ ಹೋಗೋದು ಬೇಡ. ನೇರವಾಗಿರ್ಲಿ ಹಸ್ತ. ಬೇಕಿದ್ರೆ 1 ಸುತ್ತು ಹಸ್ತಕ್ಕೆ ಬೆಲ್ಟ್ ಅನ್ನು ತಕೊಂಡು ಬಂದು
ಹಾಗೆ ಹಿಂದಕ್ಕೆ ಕೊಡಿ. ಕೈಯು ಹಿಂದಕ್ಕೆ ತಳ್ಳಿ ಹೋಗೋದು ಬೇಡ, ನೇರವಾಗಿರ್ಲಿ. ಬೆಲ್ಟ್ ಮತ್ತೆ ಕೈಗಳು ಎರಡು ನೇರವಾಗಿರ್ಲಿ. ಬಲಗಾಲಿನ ಪಾದ 90 ಡಿಗ್ರಿಗೆ ತನ್ನಿ. ಹಾಗೆ ಎಡಗಾಲಿನ ಪಾದ ಸ್ವಲ್ಪ ಒಳಗಿರ್ಲಿ. ಪೂರಕ ಮಾಡಿ ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗಾಗ್ತಾ ಹಾಗೆ ನಿಮ್ಮ ಬಲಗೈಯನ್ನು ಪಾದದ ಹತ್ರಕ್ಕೆ ತನ್ನಿ. ಬೆಲ್ಟ್ ನಿಮ್ಮ ಬೆನ್ನಿನ ಭಾಗಕ್ಕೆ ತಾಗೋದು ಬೇಡ, ಹಾಗೆ ನೇರವಾಗಿರ್ಲಿ. ದೃಷ್ಟಿ ಮೇಲಕ್ಕೆ ಕೊಡಿ. ದೀರ್ಘ ಉಸಿರಾಡಿ. ಬೆಲ್ಟ್ ಬಾಗಿ ಹೋಗೋದು ಬೇಡ, ದೀರ್ಘವಾಗಿರ್ಲಿ ಉಸಿರಾಟ ಕ್ರಿಯೆ. ಹಾಗೆ ಇರಿ. ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ಪಾದ ಎದುರಿಗೆ ತನ್ನಿ. ಈಗ ಎಡಗಾಲಿನ ಪಾದ 90 ಡಿಗ್ರಿಗೆ ತನ್ನಿ. ಬಲಗಾಲಿನ ಪಾದ ಸ್ವಲ್ಪ ಒಳಮುಖವಾಗಿರ್ಲಿ. ಹಸ್ತ ಪೂರಕ. ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗಾಗ್ತಾ ಹಾಗೆ ಎಡಗಾಲಿನ ಪಾದದ ಹತ್ರಕ್ಕೆ ಹಸ್ತ ತನ್ನಿ. ದೃಷ್ಟಿ ಮೇಲಕ್ಕಿರ್ಲಿ. ದೀರ್ಘ ಉಸಿರಾಡಿ. ಆಸನದ ಸ್ಥಿತಿಯಲ್ಲಿ ಉಸಿರಾಟ ಕ್ರಿಯೆ ದೀರ್ಘವಾಗಿರ್ಲಿ. ದೀರ್ಘ ಪೂರಕ ರೇಚಕ ಮಾಡಿ. ನಿಮ್ಮ ಎಡಗೈ ಮುಂದಕ್ಕೆ ಬರೋದು ಬೇಡ, ಬೆನ್ನಿನ ಭಾಗಕ್ಕೆ ದೀರ್ಘ ಪೂರಕ ರೇಚಕ ಮಾಡಿ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ವಾಪಸ್ ಹಸ್ತ ಕೆಳಗೆ ರೇಚಕ ಮಾಡ್ತಾ ಸಮಸ್ಥಿತಿಗೆ ಬನ್ನಿ. ಹಸ್ತ ಕೆಳಗೆ ತನ್ನಿ. ಸಮಸ್ಥಿತಿಗೆ ಬಂದು ವಿಶ್ರಾಂತಿ ತಕೊಳ್ಳಿ. ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. ಪಾದ ಸೇರಿಸಿ. ಈಗ ನಿಮ್ಮ ಎಡಗಾಲಿನ ಪಾದ ಮೇಲಕ್ಕೆತ್ತಿ ಉತ್ತಿತ ಪಾದಂಗುಷ್ಟಾಸನ ಮಾಡುವ. ಎಡಗಾಲಿನ ಪಾದದ ಅಡಿಗೆ ಬೆಲ್ಟ್ ಅನ್ನು ಇಟ್ಟುಕೊಳ್ಳಿ. ಪಾದದ ಅಡಿಯ ಭಾಗದಲ್ಲಿ ಇರಲಿ. ಹಾಗೆ ಕಾಲನ್ನು ಮೇಲಕ್ಕೆತ್ತಿ ಪೂರಕ ಮಾಡ್ತಾ ದೀರ್ಘ ಉಸಿರಾಡಿ. ದೀರ್ಘ ಪೂರಕ ರೇಚಕ ಮಾಡಿ. ದೃಷ್ಟಿ ಎದುರಿಗೆ ಇರಲಿ. ಉಸಿರಾಡಿ. ಉಸಿರಾಡಿ. ಹಾಗೆ ನಿಧಾನಕ್ಕೆ ಬೆಲ್ಟ್ ಅನ್ನು ಮಡಚಿ ಕೈಯನ್ನು ಮುಂದಕ್ಕೆ ತನ್ನಿ. ಕಾಲು ನೇರವಾಗಿರ್ಲಿ. ಎರಡು ಕಾಲುಗಳು ಹಾಗೆ ಹತ್ತಿರ ಹತ್ತಿರ ಕೈಯನ್ನು ತರ್ತಾನೆ ಇರಿ. ಹಾಗೆ ಇರಿ. ಸ್ಥಿತಿಯಲ್ಲಿರಿ. ದೀರ್ಘ ಪೂರಕ ರೇಚಕ ಮಾಡಿ. ವಾಪಸ್ ತನ್ನಿ ಕಾಲು. ಈಗ ಹಾಗೆ ನಿಮ್ಮ ಬೆಲ್ಟ್ ಅನ್ನು ಮತ್ತೊಂದು ಪಾದದ ಅಡಿಗೆ ಇಟ್ಟುಕೊಳ್ಳಿ. ಬಲಗಾಲಿನ ಪಾದದ ಕೆಳಭಾಗದಲ್ಲಿ ಇಟ್ಕೊಂಡು ಹಾಗೆ ನಿಧಾನಕ್ಕೆ ಕಾಲನ್ನು ಮೇಲಕ್ಕೆತ್ತಿ ಎರಡು ಕಾಲುಗಳು ನೇರವಾಗಿರ್ಲಿ. ದೀರ್ಘ ಪೂರಕ ರೇಚಕ ಮಾಡಿ. ಸ್ಥಿತಿಯಲ್ಲಿರಿ. ಹಾಗೆ ಉಸಿರಾಟ ಕ್ರಿಯೆ ನಡೆಸ್ತಾ ಇರಿ. ದೀರ್ಘ ಉಸಿರಾಡಿ. ದೀರ್ಘ ಉಸಿರಾಡಿ. ದೀರ್ಘ ಉಸಿರಾಡಿ. ವಾಪಸ್ ತನ್ನಿ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಕೊಳ್ಳಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. ಈಗ ಪಾದ 3.5 ಫೀಟ್ ಅಂತರ ಕೊಡಿ. ಬಲಬದಿಗೆ ತಿರುಗಿ. ಬಲಗಾಲಿನ ಪಾದ ಹಾಗೆ ಎದುರಿಗೆ ಕೊಡಿ. ಎರಡು ಹಸ್ತ ಈಗ ಪೂರಕ ಮಾಡ್ತಾ ಮೇಲಕ್ಕೆತ್ತಿ ಬೆಲ್ಟ್ ಅನ್ನು ಹಾಗೆ ಭುಜದ ನೇರಕ್ಕೆ ಮೇಲಕ್ಕೆ ಇಟ್ಟುಕೊಳ್ಳಿ. ಭುಜದ ನೇರ ಎಷ್ಟಿದೊಮ್ಮೆ ಮೇಲಕ್ಕೆ ನೋಡಿ. ಬೆಲ್ಟ್ ನೋಡಿ. ನಿಮ್ಮ ಕೈ ಜಾಸ್ತಿ ಅಂತರ ಇರೋದು ಬೇಡ. ನಿಮ್ಮ ಭುಜದ ಭಾಗದ ಅಂತರ ಎಷ್ಟಿದೆ ಅಷ್ಟಕ್ಕೆ ಮೇಲೆ ಕೈಯ ಅಂತರ ಇರಲಿ. ಹಾಗೆ ಕಾಲನ್ನು ಎಲ್ ಶೇಪಿಗೆ ತನ್ನಿ. ದೃಷ್ಟಿ ಮೇಲಕ್ಕೆ ಕೊಡಿ. ದೀರ್ಘ ಪೂರಕ ರೇಚಕ ಮಾಡಿ. ದೀರ್ಘ ಉಸಿರಾಡಿ. ದೀರ್ಘ ಉಸಿರಾಡಿ. ಈಗ ಪೂರಕ ಮಾಡ್ತಾ ಕಾಲು ನೇರ ತನ್ನಿ. ರೇಚಕ ಮಾಡ್ತಾ ಹಾಗೆ ಮುಂದಕ್ಕೆ ಬಾಗಿ ಪಾರ್ಶ್ವೋತ್ಥಾನಾಸನದ ಸ್ಥಿತಿಗೆ ಹೋಗಿ. ಹಾಗೆ ಹಸ್ತ ನೇರ ಎಳಿರಿ. ಪೂರಕ ಮಾಡ್ತಾ ಮೇಲಕ್ಕೆ ತನ್ನಿ. ಹಸ್ತ ರೇಚಕ ವಾಪಸ್ ತನ್ನಿ. ಈಗ ಮತ್ತೊಂದು ಸೈಡ್ ಮಾಡಿ. ಎಡಗಾಲಿನ ಪಾದ 90 ಡಿಗ್ರಿಗೆ ಹಾಗೆ ಎಡಗಡೆಗೆ ತಿರುಗಿ ಕಾಲು ಎಲ್ ಶೇಪಿಗೆ ತನ್ನಿ.
ಪೂರಕ ಮಾಡ್ತಾ ಎರಡು ಹಸ್ತ ಮೇಲಕ್ಕೆ ಎತ್ತಿ, ಹಸ್ತದ ಅಂತರ ಭುಜದ ನೇರಕ್ಕೆ ಮೇಲಕ್ಕಿರ್ಲಿ, ದೃಷ್ಟಿ ಮೇಲಕ್ಕಿರ್ಲಿ, ಕಾಲೆಲ್ ಶೆಪಿಗೆ ತನ್ನಿ, ದೀರ್ಘ ಉಸಿರಾಡಿ. ಹಿಂದಿನ ಪಾದ ಚೆನ್ನಾಗಿ ಒತ್ತಿ, ಕಿರುಬೆರಳು ಸಹಿತ ಪಾದ ಚೆನ್ನಾಗಿ ಒತ್ತಿ, ಕಾಲುಗಳಲ್ಲಿ ಸೆಳೆತ ಗಮನಿಸಿ. ಬೆನ್ನಿನ ಭಾಗದ ನೋವು ನಿವಾರಣೆಗೆ ತುಂಬಾ ಒಳ್ಳೆಯದು. ದೀರ್ಘ ಉಸಿರಾಡಿ, ದೀರ್ಘ ಉಸಿರಾಡಿ. ಪೂರಕ ಮಾಡಿದ ಕಾಲು ನೇರ ಮಾಡಿ, ಹಾಗೆ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ, ಹಸ್ತದ ಅಂತರ ಹಾಗೆ ಇರಲಿ. ಪಾರ್ಶ್ವೋತ್ಥಾನಾಸನ, ಹಾಗೆ ಮುಂದಕ್ಕೆ ಬಾಗಿ, ಹಾಗೇ ಇರಿ. ಪೂರಕ ಮಾಡ್ತಾ ಹಾಗೆ ಮೇಲಕ್ಕೆ ಬನ್ನಿ, ವಾಪಸ್ ತನ್ನಿ, ಹಸ್ತ ಸಮಸ್ಥಿತಿಗೆ ಬನ್ನಿ, ವಿಶ್ರಾಂತಿ. ವಜ್ರಾಸನಕ್ಕೆ ಬನ್ನಿ. ರಾಜ ಕಪೋತಾನಾಸನ ಮಾಡುವ. ಈಗ ಕಾಲುಗಳೆರಡನ್ನು ಮುಂದಕ್ಕೆ ಚಾಚಿ, ಹಾಗೆ ನಿಮ್ಮ ಬಲಗಾಲಿನ ಪಾದಕ್ಕೆ ಬೆಲ್ಟ್ ಹಾಕಿಕೊಳ್ಳಿ. ಪಾಶ್ನಿ ಸಂಧಿ ಹತ್ರಕ್ಕೆ ಬೆಲ್ಟ್ ಹಾಕಿ. ಈಗ ಹಾಗೆ ಬಲಗಾಲನ್ನು ಹಿಂದಕ್ಕೆ ತನ್ನಿ, ಎಡಗಾಲನ್ನು ಹಾಗೆ ಮಡಚಿ, ಮುಂದೆಯಿಂದ ಎಡಗಾಲನ್ನು ಮಡಚಿ. ಈಗ ನಿಮ್ಮ ಎರಡು ಹಸ್ತದಿಂದ ಪಾದಕ್ಕೆ ಕಟ್ಟಿರುವಂತ ಬೆಲ್ಟ್ ಅನ್ನು ಹಿಡ್ಕೊಳ್ಳಿ ನೋಡುವ. ಹಾಗೆ ಇರಿ, ಎರಡು ಹಸ್ತದಿಂದ ಹಿಡ್ಕೊಳ್ಳಿ. ಈಗ ಕಾಲನ್ನು ಗಂಟಿನ ಹತ್ರ ಮಡಚಿ, ಹಾಗೆ ನಿಮ್ಮ ತಲೆಯ ಭಾಗವನ್ನು ಹಿಂದಕ್ಕೆ ಬಾಗಿಸಿ, ದೀರ್ಘ ಉಸಿರಾಡಿ. ನಿಧಾನಕ್ಕೆ ನಿಮ್ಮ ಪಾದವನ್ನು ಹತ್ತಿರ ಹತ್ತಿರ ತಲೆಯ ಹತ್ತಿರಕ್ಕೆ ತರಲಿಕ್ಕೆ ಪ್ರಯತ್ನ ಪಡಿ. ಹಾಗೆ ಇರಿ, ದೀರ್ಘ ಉಸಿರಾಡಿ, ಹಾಗೆ ಇರಿ. ಇನ್ನಷ್ಟು ಪಾದವನ್ನು ತಲೆಯ ಹತ್ತಿರ ತರಲಿಕ್ಕೆ ನೋಡಿ. ಹಾಗೆ ಇರಿ, ಉಸಿರಾಡಿ, ದೀರ್ಘ ಉಸಿರಾಡಿ, ದೀರ್ಘ ಉಸಿರಾಡಿ. ವಾಪಸ್ ಬನ್ನಿ, ರಿಲೀಸ್ ಮಾಡಿ, ಬೆಲ್ಟ್ ರಿಲೀಸ್ ಮಾಡಿ, ಕಾಲನ್ನು ಮುಂದಕ್ಕೆ ಚಾಚಿ. ಈಗ ಮತ್ತೊಂದು ಕಾಲಿಗೆ ಬೆಲ್ಟ್ ಹಾಕಿ, ಮತ್ತೊಂದು ಕಾಲಿಗೆ ಬೆಲ್ಟ್ ಹಾಕಿ. ಈಗ ಹಾಗೆ ನಿಮ್ಮ ಎಡಗಾಲನ್ನು ಹಿಂದಕ್ಕೆ ತನ್ನಿ, ಮುಂದಿರುವ ಬಲಗಾಲನ್ನು ಮಡಚಿ, ಹಾಗೆ ನಿಮ್ಮ ಎರಡು ಹಸ್ತದಿಂದ ಬೆಲ್ಟ್ ಹಿಡ್ಕೊಳ್ಳಿ. ಈಗ ಹಾಗೆ ಕಾಲನ್ನು ಮಡಚಿ, ಬೆಲ್ಟ್ ಅನ್ನು ಹತ್ತಿರ 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 ಹಿಡ್ಕೊಂಡು ಬನ್ನಿ. ತಲೆಯನ್ನು ಹಿಂದಕ್ಕೆ ಬಾಗಿಸಿ, ದೀರ್ಘ ಉಸಿರಾಡಿ, ದೀರ್ಘ ಪೂರಕ ರೇಚಕ ಮಾಡಿ. ಹಾಗೆ ಇರಿ, ಹಾಗೆ ಪಾದ ಮೇಲಕ್ಕೆ ಎಳೆದಿಟ್ಟುಕೊಳ್ಳಿ. ದೀರ್ಘ ಪೂರಕ ರೇಚಕ ಮಾಡಿ, ದೀರ್ಘ ಉಸಿರಾಡಿ. ನಿಮ್ಮ ಸೊಂಟದ ಭಾಗದಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತಾ ಇದೆ, ಗಮನಿಸಿ. ದೀರ್ಘ ಉಸಿರಾಡಿ, ಹಾಗೆ ರಿಲೀಸ್ ಮಾಡಿ ಕಾಲನ್ನ. ವಾಪಸ್ ಬನ್ನಿ, ಮುಂದಕ್ಕೆ ಚಾಚಿ, ಕಾಲು ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ, ಕಣ್ಣನ್ನು ಮುಚ್ಚಿ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಸಮತಲ ಸ್ಥಿತಿಗೆ ಬನ್ನಿ. ನಿಮ್ಮ ಎರಡು ಪಾದದ ಅಡಿಯ ಭಾಗಕ್ಕೆ ಬೆಲ್ಟ್ ಅನ್ನು ಇಟ್ಟುಕೊಳ್ಳಿ. ಈಗ ಹಾಗೆ ಪಾದವನ್ನು ನಿಧಾನಕ್ಕೆ ಮೇಲಕ್ಕೆತ್ತಿ, ನಾವಾಸನದ ಸ್ಥಿತಿ. ಕಾಲುಗಳೆರಡನ್ನು ನೇರ ಮಾಡಿ, ದೀರ್ಘ ಉಸಿರಾಡಿ, ದೀರ್ಘ ಉಸಿರಾಡಿ, ದೀರ್ಘ ಉಸಿರಾಡಿ. ಹಾಗೆ ಇರಿ ಸ್ಥಿತಿಯಲ್ಲಿ, ಹಾಗೆ ಇರಿ. ವಾಪಸ್ ತನ್ನಿ, ವಾಪಸ್ ಸಮತಲ ಸ್ಥಿತಿಗೆ ಬನ್ನಿ. ಈಗ ಹಾಗೆ ಬಲಗಾಲನ್ನು ಮಡಚಿ,
ಪಾದದ ಅಡಿಯ ಭಾಗದಲ್ಲಿ ಬೆಲ್ಟ್ ಇರ್ಲಿ. ಈಗ ತಲೆನೆತ್ತಿ ಪೂರಕ ಮಾಡಿ, ರೇಚಕ ಪೂರಕ ಮಾಡಿ, ನೊಮ್ಮೆ ರೇಚಕ. ಈಗ ಪೂರಕ ಮಾಡ್ತಾ ಕಾಲನ್ನು ಮೇಲಕ್ಕೆತ್ತಿ, ಕಾಲನ್ನು ಹಾಗೆ ನಿಧಾನಕ್ಕೆ ಮೇಲಕ್ಕೆತ್ತಿ, ಹಾಗೆ ಉಸಿರಾಡಿ. ಕ್ರೌಂಚಾಸನ. ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಬೆಲ್ಟಿನ ಸಹಾಯ ಪಡ್ಕೊಂಡು ಕಾಲನ್ನು ಮೇಲಕ್ಕೆತ್ತಿ, ಕಾಲು ನೇರವಾಗಿರ್ಲಿ. ಆದಷ್ಟು ಬೆನ್ನಿನ ಭಾಗನು ನೇರವಾಗಿರ್ಲಿ. ನೇರವಾಗಿ ಕೂತ್ಕೊಳ್ಳಿ. ದೀರ್ಘ ಉಸಿರಾಡಿ, ದೀರ್ಘ ಉಸಿರಾಡಿ. ವಾಪಸ್ ತನ್ನಿ. ಕಾಲನ್ನು ಮತ್ತೊಂದು ಕಾಲನ್ನು ಮುಂದಕ್ಕೆ ಚಾಚಿ. ಈಗ ಹಾಗೆ ಎಡಗಾಲನ್ನು ಮಡಚಿ, ಪಾದ ಹಿಂದಕ್ಕೆ ಇರ್ಲಿ, ಸೈಡಿಗೆ ಪಾದ ಇರುವಂತದ್ದು ಬೇಡ. ಈಗ ಹಾಗೆ ಬಲಗಾಲಿನ ಪಾದದ ಅಡಿಯ ಭಾಗದಲ್ಲಿ ಬೆಲ್ಟ್ ಹಾಕಿಕೊಳ್ಳಿ. ನಿಧಾನಕ್ಕೆ ಪಾದ ಮೇಲಕ್ಕೆತ್ತಿ, ದೀರ್ಘ ಉಸಿರಾಡಿ. ಹಾಗೇ ಇರಿ. ಬೆನ್ನಿನ ಭಾಗ ನೇರವಾಗಿರ್ಲಿ. ಕಾಲುಗಳಲ್ಲಿ ಸೆಳೆತ ಗಮನಿಸಿ. ದೀರ್ಘ ಉಸಿರಾಡಿ. ಕ್ರೌಂಚಾಸನದ ಸ್ಥಿತಿ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ನಿವಾರಣೆಗೆ ತುಂಬ ಒಳ್ಳೆಯದು. ಹಾಗೆ ರಿಲೀಸ್ ಮಾಡಿ. ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ. ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಮಕರಾಸನದ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಕೊಳ್ಳಿ. ವಿಶ್ರಾಂತಿ, ವಿಶ್ರಾಂತಿ. ಈಗ ಹಸ್ತದ ಸಹಾಯ, ಬೆಲ್ಟ್ ಹಿಡ್ಕೊಳ್ಳಿ. ಬೆಲ್ಟಿನ ಸಹಾಯ ಪಡ್ಕೊಳ್ಳಿ ಹಸ್ತದಿಂದ. ಬೆಲ್ಟಿನ ಸಹಾಯ ಪಡ್ಕೊಳ್ಳಿ. ಹಸ್ತವನ್ನು ನೇರವಾಗಿ ಮುಂದಕ್ಕೆ ಎಳೆದಿಟ್ಟುಕೊಳ್ಳಿ. ಹಸ್ತ ಹಾಗೆ ಭುಜದ ನೇರಕ್ಕೆ ಇರಲಿ. ಪಾದ ಸೇರಿಸಿ. ಈಗ ನೌಕಾಸನ ಮಾಡುವ. ಈ ನೌಕಾಸನದ ಸ್ಥಿತಿಯಲ್ಲಿ ನಿಮ್ಮ ಹಸ್ತದ ಅಂತರ ಹೆಚ್ಚಾಗಿರುವಂಥದ್ದು ಇದೆ. ಹಸ್ತ ನಿಮ್ಮ ಭುಜದ ಅಂತರ ಎಷ್ಟಿದೆ ಅಷ್ಟಕ್ಕೆ ಇಟ್ಕೊಳ್ಳುವಂಥದ್ದು, ಜಾಸ್ತಿ ಅಂತರ ಬರುವಂಥದ್ದು ಬೇಡ. ಹಾಗಾಗಿ ಬೆಲ್ಟಿನ ಸಹಾಯ ಪಡ್ಕೊಂಡು ಹಸ್ತವನ್ನು ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆತ್ತಿ, ನಿಮ್ಮ ಕಾಲುಗಳನ್ನು ಮೇಲಕ್ಕೆತ್ತಿ ದೀರ್ಘ ಉಸಿರಾಡಿ. ಕಾಲಿನ ಗಂಟು ಮಡಚಿಟ್ಕೊಳ್ಳುವಂಥದ್ದು ಬೇಡ. ಹಾಗೆ ಉಸಿರಾಡಿ. ಪಾದದ ಬೆರಳುಗಳನ್ನು ಆದಷ್ಟು ಹಿಂದಕ್ಕೆ ಬಾಗಿಸಿ ದೀರ್ಘ ಪೂರಕ ರೇಚಕ ಮಾಡಿ. ಹಾಗೇ ಇರಿ, ಹಾಗೇ ಇರಿ, ಹಾಗೇ ಇರಿ. ಹಾಗೆ ವಾಪಸ್ ಬನ್ನಿ. ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಯೋಗ ಬೆಲ್ಟ್ ಉಪಯೋಗಿಸಿ ಮಾಡಿದಂತಹ ಆಸನಾಭ್ಯಾಸಗಳನ್ನು ನೋಡಿದ್ರಲ್ಲ. ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬರ್ ಆಗದಿದ್ದವರು ಸಬ್ಸ್ಕ್ರೈಬರ್ ಆಗಿ. ಧನ್ಯವಾದಗಳು.